ಕಥೆ ಶುರುವಾಗೋದು ಕ್ರಿಸ್ತಶಕ 753ರಲ್ಲಿ ದಂತಿದುರ್ಗನ ನಾಯಕತ್ವದಲ್ಲಿ. ಅಲ್ಲಿಂದ ಮುಂದಿನ ಕೆಲವೇ ದಶಕಗಳಲ್ಲಿ ಈ ಸಾಮ್ರಾಜ್ಯ ರಾಕೆಟ್ ವೇಗದಲ್ಲಿ ಬೆಳೀತು. ಧ್ರುವಧಾರ ವರ್ಷ ಹಾಗೂ 3ನೇ ಗೋವಿಂದನಂತಹ ಪವರ್ಫುಲ್ ನಾಯಕರ ನೇತೃತ್ವದಲ್ಲಿ ಬರೀ ದಕ್ಷಿಣ ಭಾರತ ಮಾತ್ರವಲ್ಲ, ಉತ್ತರದಲ್ಲಿ ಹಿಮಾಲಯದಿಂದ ಹಿಡಿದು ದಕ್ಷಿಣದ ಸಿಲೋನ್ ಅಂದ್ರೆ ಇಂದಿನ ಶ್ರೀಲಂಕಾದವರೆಗೆ ಇವರ ಸಾಮ್ರಾಜ್ಯ ವಿಸ್ತರಣೆಯಾಯಿತು. ಇಲ್ಲೊಂದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಕಾಂಟ್ರಾಸ್ಟ್ ಇದೆ. 3ನೇ ಗೋವಿಂದ ಎಂಥ ಸೇನಾನಿ ಅಂದ್ರೆ ಆತನ ಯುದ್ಧದ ಆನೆಗಳು ಗಂಗೆಯ ನೀರನ್ನು ಕುಡಿದ್ವು, ಕುದುರೆಗಳು ಹಿಮಾಲಯದ ತಪ್ಪಲಲ್ಲಿ ಓಡಾಡ್ದು ಅಂತ ಇತಿಹಾಸ ಹೇಳುತ್ತೆ. ಆದ್ರೆ ಅದೇ ವಂಶದಲ್ಲಿ ಬಂದ ಆತನ ಮಗ 1ನೇ ಅಮೋಘ ವರ್ಷ ಕಂಪ್ಲೀಟ್ ಆಪೋಸಿಟ್. ಈತನನ್ನ ದಕ್ಷಿಣದ ಅಶೋಕ ಅಂತಾನೇ ಕರೀತಾರೆ. ಯುದ್ಧ ಬಿಟ್ಟು ಶಾಂತಿ, ಸಾಹಿತ್ಯ, ಕಲೆಗೆ ಒತ್ತು ಕೊಟ್ಟ. ಯುದ್ಧಭೂಮಿಯಿಂದ ಲೈಬ್ರರಿಯ ಕಡೆಗಿನ ಈ ಶಿಫ್ಟ್ ನಿಜಕ್ಕೂ ಇತಿಹಾಸದಲ್ಲಿ ಅಪೂರ್ವ ಅಲ್ವಾ? ಶಾಂತಿಯ ನೆರಳಲ್ಲಿ ಸಾಹಿತ್ಯ ಹೇಗೆ ಚಿಗುರೊಡೆಯಿತು ಅನ್ನೋದಕ್ಕೆ